ತರಕಾರಿ ಹೆಚ್ಚು ಹೆಣ್ಮಕ್ಳಿಗೆಲ್ಲ ಗಾಡಿ ಕೊಡ್ಸಿದ್ರೆ ಹೀಗೆ ಆಗೋದು. ಎಲ್ಲ ನನ್ನ ಗ್ರಹಚಾರ. ಲೋ ಗೋವಿಂದ, ನೀರು ತಗೊಂಬರ. ಎಲ್ಲೈತಪ್ಪ ಈ ಅಡ್ರೆಸ್ಸು? ಲೇ, ಯಾವನಲ್ಲೇ ನೀನು? ಕಾಣಲ್ವಾ? ಚುಕ್ಕೆ ಕಾಡು ಗೂಬೆ ನನ್ನ ಮಗನೇ, ನನ್ನ ಮನೆ ಮುಂದೆ ನಿಂತು ನನ್ನನ್ನೇ ಯಾವನಲೆ ಅಂತೀಯ? ನಿನಗೇನ್ ಬಂದಿತ್ತು ದೊಡ್ಡ ರೋಗ? ಪಕ್ಕಕ್ಕೆ ನಿಂತ್ಕೋಬೇಕಾಗಿತ್ತು. ಆ ದೇವ್ರೇ ನಿನಗೆ ಕಣ್ಣು ಮುಖದ ಮೇಲೆ ಕೊಟ್ಟಿದ್ದಾನೋ ಕುಂಡೆ ಮೇಲೆ ಕೊಟ್ಟಿದ್ದಾನೋ? ಇವನೇ ಹರಾಜು ಅಂದ್ರೆ ಅರಪ್ನಳ್ಳಿ ರಾಜು. ನಮ್ಮ ಅಪ್ಪನ್ಗಿದ್ದೊಬ್ಬ ತೂಕಾಲಿ ಫ್ರೆಂಡು. ಬಿಟ್ಟಿ ಬಾಚಣಿಗೆ ಅಂದ್ರೆ ಮೈ ಮೇಲೆ ಎಲ್ಲೆಲ್ಲಿ ಕೂದು ಬೆಳೆದಿದ್ಯೋ ಅಲ್ಲೆಲ್ಲ ಬಾಚ್ಕೊಂಡ್ಬಿಡ್ತಾನೆ. ಅಲ್ಕ ನನ್ನ ಮಗ ಹಂಗೋ ಹಿಂಗೋ ತಲೆಗೆ ತುಪ್ಪ ಸೋರಿ ಬಾಡ್ಗೆ ಕೊಡ್ದೇನೆ ಟೋಕನ್ ಹಾಕೊಂಡ್ಬಿಡೋಣ ಅಂತ ನೋಡ್ದೆ. ಏನಂಕಲ್ ಇದು? ನಾನ್ ನೋಡ್ದಾಗ ಇಷ್ಟಿದ್ರಿ, ಈಗೇನಂಕಲ್ ಇಷ್ಟ ನೋಡೋಗ್ಬಿಟ್ಟಿದ್ದೀರಾ? ಬಾಡಿಗೆ ಕೊಡಂಗಿದ್ರೆ ಇರು, ಇಲ್ಲ ಈ ಅಡಿಗೆ ಮನೆ ಬಚ್ಚಿನ ಮನೆ ಮುಚ್ಕೊಂಡು ಹೋಯ್ತಾ ಇರು. ವರ್ಕೌಟ್ ಆಗಿಲ್ಲ ಕಾಚಡ ನನ್ನ ಮಗಂತಂದು. ಹಿಂಗಾದ್ರೆ ಹೆಂಗಪ್ಪ ಈ ನನ್ನ ಮಗನ ಹತ್ರ ಜೀವನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ. ಆಗ ಪಾ ಗಾಡಿ ತೊಳ್ದಾಯ್ತಾ? मन में दूसरा लड्डू फूटा. ಪ್ರತಿ ಸಿಡುಕ್ ಮೂತಿ ತಂದೆಗೂ ಒಬ್ಳು ಸ್ವೀಟ್ ಮಗಳಿರ್ತಾಳೆ ಅನ್ನೋ ಗಾದೆ ಸುಳ್ಳಾಗ ರೈತ ಕಪ್ಪಿದ್ರೇನು ಬೆಳೆಯೋ ಹತ್ತಿ ಬೆಳಗಿದ್ದೇ ಇರುತ್ತೆ ಅಲ್ವಾ? ನೊಣ ಹೋಗ್ಬಿಟ್ಟಾತು. ಫಾಲೋ ಮೀ. ಸ್ನಾನ ಮಾಡುವಂತೆ ಬಾ. ಫಾಲೋ ಮೀ. ಬಾ, ರೂಮ್ಮೇಟ್ ನ ತೋರಿಸ್ತೀನಿ. ಏನ ರೂಮ್ಮೇಟ್ ಅಂದ್ರೆ ನಾವು ಶೇರ್ ಮಾಡ್ಕೋಬೇಕಾ? ನೀನ್ ಕೊಡೋ ದುಡ್ಡಿಗೆ ಲೀಲಾ ಪ್ಯಾಲೇಸ್ ಕೊಡಕ್ ಆಗುತ್ತಾ? ಓದೋ ವಿದ್ಯಾರ್ಥಿ ಹೇಗಿರ್ಬೇಕು ಅಂತ ತೋರಿಸ್ತೀನಿ, ಮುಚ್ಕೊಂಡ್ ಬಾ. ಪೃಥ್ವಿ, ಐ ಲವ್ ಯು. ಓ ನಮಸ್ಕಾರ ಅಂಕಲ್, ಬನ್ನಿ. ನಡಿಯಯ್ಯ. ಓದ್ತಾ ಇದ್ದ? ಹಾ ಅಂಕಲ್, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ದೆ. ಇವನು ನನ್ನ ಸ್ನೇಹಿತರ ಮಗ. ಇವನ ಹೆಸರು ಏನು? ಸೂರ್ಯ, ಬರ್ನಿಂಗ್ ಸ್ಟಾರ್. ನೀನು ಸ್ಟಾರಿಗಷ್ಟು ಬೆಂಕಿ ಹಾಕ. ನಾನು ಮುಂಗ್ಯಲ್ಲೋ. ಸಾರಿ ಮಾಡ್ಕೊಳ್ಳಿ ಅಂಕಲ್. ಸಾರಿ ಮಾಡ್ಕೊಳ್ಳೋದ? ಮಡಗದ ಅಂದ್ರೆ ನೋಡಂಗೆ. ಪೃಥ್ವಿ ಅಂಕಲ್, ನಿನ್ ರೂಮಿಗೆ ಶೇರ್ ಮಾಡ್ಕೊಳಕ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಇವನೇ ಪೃಥ್ವಿ ಅಂತ. ಸೂರ್ಯ ಏನು ಕಮ್ಮಿ ಇಲ್ಲ ನೋಡಯ್ಯ. ಯೋ ಪೃಥ್ವಿ ಒಳ್ಳೆ ಬುದ್ಧಿವಂತ, ಒಳ್ಳೆ ಹುಡುಗ, ಗೊತ್ತಾ? ಇವನು ಪೃಥ್ವಿ ಅಂದ್ರೆ ಭೂಮಿ. ಹೆಸರಿಗೆ ತಕ್ಕಂತೆ ತಾಳ್ಮೆ ಜಾಸ್ತಿ. ಎಷ್ಟೇ ಧೂಮ್ಕೊಂಡ್ಬಿಡ್ತಾನೆ ರೇ ಭಾವನೆಗಳನ್ನ. ಬಟ್ ನಾನಂಗಲ್ಲಪ್ಪ, ಬ್ಯಾಚುಲರ್ ರೂಮ್ ನ ಭಜನಾ ಮಂದಿರ ತರ ಇಟ್ಕೊಂಡಿದ್ದ. ವೈರಾಗ್ಯ ತಗೊಂಡಿರೋರೆ ವಯಾಗ್ರ ತಗೊಂಡ್ ಮಜಾ ಮಾಡೋ ಈ ಕಾಲದಲ್ಲಿ ನನ್ನನ್ ಸನ್ಯಾಸಿ ಆಗು ಅಂದ್ರೆ ಹೆಂಗ್ ಹೇಳಿ? ಹೇ ಏನಿದೆಲ್ಲ? ಯಾಕೆ ನಿಂಗೆ ಅರ್ಥ ಆಗ್ಲಿಲ್ವಾ? ಇಬ್ರು ಕ್ಯಾರೆಕ್ಟರ್ ಅಂತೂ ಸೇಮ್ ಇಲ್ಲ. ನನ್ನಣೆ ಬರ ಸೇಮ್ ಕಾಲೇಜು, ಸೇಮ್ ಕ್ಲಾಸು. ನಾವಂತೂ ಅರ್ಲಿ ಟು ಬೆಡ್ ಬಟ್ ನಾಟ್ ಅರ್ಲಿ ಟು ರೈಸ್. ಆದ್ರೆ ಇವನ್ ಮಾತ್ರ ರಾತ್ರಿ ಎಲ್ಲ ಓದ್ತಾ ಇರ್ತಾನೆ, ಅದೇನೋ ಬರಿತಾ ಇರ್ತಾನೆ. ಆಮೇಲೆ ಯಾವ್ದೋ ಫೋಟೋ ಇಟ್ಕೊಂಡು ಒಳ್ಳೆ ಹುಚ್ಚಿನ ತರ ನಗ್ತಾ ಇರ್ತಾನೆ. ಅದ್ ಯಾರು ನೆನ್ಸ್ಕೊಂತಾರೆ? ಮನ್ಸಿನ ಬಿಸು ಮಾತು ಬರೀ ಪ್ರೀತಿಸೋರಿಗೆ ಮಾತ್ರ ಕೇಳಿಸುತ್ತೆ ಅಂತಾರೆ. ಆದ್ರೆ ನನ್ನ ಮನ್ಸಿನ ಮಾತು ನಿನಗೆ ಕೇಳಿಸ್ತಿಲ್ವ ಬೇಗ? ಹೋಗ್ಲಿ, ನಾನಾದ್ರೂ ನಿನಗೆ ಬಾಯ್ ಬಿಟ್ಟು ಹೇಳೋಣ ಅಂತ ಪ್ರತಿದಿನ ಥರ ಇವತ್ತು ನಿಮ್ಮ ಕಾಲೇಜ್ ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡಿದೆ. ಆದರೆ
ನಿನ್ನ ಫ್ರೆಂಡ್ಸ್ ಜೊತೆ ಬ್ಯುಸಿ ಆಗಿದ್ದಿದ್ದು ನೀನು ನನ್ನ ಕಡೆ ತಿರುಗಿ ನೋಡಲೇ ಇಲ್ಲ. ಪರವಾಗಿಲ್ಲ, ನಾಳೆ ನಾನೇ ಸ್ಪಾಟ್ ಚೇಂಜ್ ಮಾಡ್ತೀನಿ.